ಓಕೆ, ಇನ್ನು ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಭರ್ಜರಿ ಗೆಲುವನ್ನ ತಗೊಂಡ್ರು. ಸೊ ಇಲ್ಲಿ ಲೀಡ್ಗಳನ್ನ ನೋಡ್ತಾ ಹೋಗೋಣ. ಏನ್ ಕಾರಣ ಆಯ್ತು ಕಾಂಗ್ರೆಸ್ ಗೆಲುವಿಗೆ ಅನ್ನೋದನ್ನು ಕೂಡ ನೋಡೋಣ. ಬಿಜೆಪಿಯ ಅಭ್ಯರ್ಥಿಯಾಗಿದ್ದ ಮತ್ತು ಹಾಲಿ ಸಂಸದರು ಆಗಿದ್ರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ ಪ್ರಿಯಾಂಕಾ ಅವರು ಗೆದ್ದಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿಗೆ 90,834 ಮತಗಳ ಅಂತರದಿಂದ ಗೆಲುವು ಸಿಕ್ಕಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಗೆದ್ದು ಬಿಗಿದ್ದಾರೆ. ಬಿಜೆಪಿ ಅಡ್ಡಾದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಅಣ್ಣಾ ಸಾಹೇಬ್ ಅವರ ಪತ್ನಿ ಏನಿದ್ರು ಅವರ ಕ್ಷೇತ್ರ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ, ಅಲ್ಲೇ ಜನ ಕೈ ಹಿಡಿದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಓಕೆ, ನೋಡ್ತಾ ಹೋಗೋಣ. ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಲೀಡ್ ಸಿಕ್ಕಿದೆ. ಒಂದೊಂದನ್ನೇ ನೋಡ್ತಾ ಹೋಗೋಣ. ಕ್ಷೇತ್ರವಾರು ಮತಗಳ ವಿವರ ಅಂತ ತಗೊಂಡಾಗ ಹುಕ್ಕೇರಿಯಲ್ಲಿ ಇದೀಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ 85,226 ಮತಗಳು, ಪ್ರಿಯಾಂಕಾ ಅವರಿಗೆ 77,643 ಮತ. ಬಿಜೆಪಿಯ ಮುನ್ನಡೆಯಲ್ಲಿತ್ತು. 7,583 ಲೀಡ್ ಅನ್ನ ಕೊಟ್ಟರು. ಎಲ್ಲಿ? ಇದು ಹುಕ್ಕೇರಿ ಕ್ಷೇತ್ರದಲ್ಲಿ. ಮಗದೊಂದು ಕಡೆ ನೆಕ್ಸ್ಟ್ ಕ್ಷೇತ್ರ ಅಲ್ಲಿ ಬರೋದು ನಿಪ್ಪಾಣಿ ಕ್ಷೇತ್ರ. ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ 76,298 ಮತಗಳು, ಪ್ರಿಯಾಂಕಾ ಅವರು 106,050 ಮತ ತಗೊಂಡ್ರು. ಕಾಂಗ್ರೆಸ್ ಲೀಡಿಗೆ ಬಂತು 29,752 ಮತಗಳಿಂದ. ಅವ್ರ ತಂದೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಗ್ರೌಂಡ್ ಲೆವೆಲ್ ಅಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ 80,569 ಮತಗಳಿಂದ ತಗೊಂಡ್ರೆ ಪ್ರಿಯಾಂಕಾ ಅವರು 97,159 ಮತ ತಗೊಂಡ್ರು. ಕಾಂಗ್ರೆಸ್ 16,000 ಚಿಲ್ಲರೆ ಲೀಡ್ ಕೊಡ್ತು. ಅಣ್ಣಾ ಸಾಹೇಬ್ ಜೊಲ್ಲೆ 73,002 ಮತ, ಪ್ರಿಯಾಂಕಾ 70,821 ಮತ ತಗೊಂಡ್ರು. ಕಾಂಗ್ರೆಸ್ಸೇ 6,819 ಮತಗಳ ಲೀಡನ್ನು ಕೊಟ್ಟರು. ಕಾಂಗ್ರೆಸ್ಸೇ ಲೀಡ್ ಕೊಡ್ತು. ಅಲ್ಲೂ ಕೂಡ ರಾಯಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಯಮಕನಮರಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ 71,955 ಮತಗಳು, ಪ್ರಿಯಾಂಕಾ 95,542 ಮತ ತಗೊಂಡ್ರೆ ಕಾಂಗ್ರೆಸ್ 23,587 ಮತಗಳನ್ನ ಲೀಡ್ ಕೊಡ್ತು ಬಿಜೆಪಿ ಅಭ್ಯರ್ಥಿಗೆ. ಸೊ ಅಲ್ಲಿ ಪ್ರಿಯಾಂಕಾ ಅವರೇ ಮುನ್ನಡೆಗೆ ಬಂದರು. ಕುಡುಚಿಯಲ್ಲಿ ಬಿಜೆಪಿ ಅಭ್ಯರ್ಥಿ 61,174 ಮತ, ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ 83,942 ಮತ. ಕಾಂಗ್ರೆಸ್ ಲೀಡ್ ಕೊಡ್ತು 22,768 ಮತಗಳಿಂದ. ಕಾಗವಾಡದಲ್ಲಿ ಕಾಂಗ್ರೆಸ್ 11,198 ಮತಗಳ ಲೀಡ್ ಕೊಡ್ತು. ಸೊ ಅಲ್ಲಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ತಗೊಂಡಿದ್ದು 72,877, ಹಾಗೆ ಪ್ರಿಯಾಂಕಾ ಅವರು 84,075 ಮತಗಳನ್ನು ತಗೊಂಡ್ರು. 11,000 ಚಿಲ್ಲರೆ ಲೀಡನ್ನು ಕೊಟ್ಟರು ಕಾಂಗ್ರೆಸ್. ಅವರ ಗ್ರೌಂಡ್ ಲೆವೆಲ್ ವರ್ಕ್ ತುಂಬ ಚೆನ್ನಾಗಿ ಎಕ್ಸ್ಪೋಸ್ ಆಗ್ತಾ ಇದೆ ಮತ್ತು ಬಿಜೆಪಿ ಒಳಗಿನ ಆಂತರಿಕ ಕಚ್ಚಾಟ ಕೂಡ ಕಾಣಿಸ್ತಾ ಇದೆ ರಿಸಲ್ಟ್ ಮೇಲೆ. ಓಕೆ, ಸೊ ಇದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ EVM ಮತಗಳು 7,10,823. ಯಾರಿಗೆ? ಬಿಜೆಪಿ ಅಭ್ಯರ್ಥಿ ಅಲ್ಲ, ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಾಂಗ್ರೆಸ್ ಅಭ್ಯರ್ಥಿ. ಓಕೆ, ಅವ್ರಿಗೆ ಸಿಕ್ಕಿರೋದು EVM ಮತಗಳು 7,10,823. ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿಗೆ ಕಾರಣ ನೋಡೋಣ. ಎಸ್, ಅವರು ಕಾಂಗ್ರೆಸ್ನ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ಅಲ್ಲ. ಸತೀಶ್ ಜಾರಕಿಹೊಳಿ ಅವರ ಮಗಳು ನಮ್ಮ ಸ್ವಲ್ಪ ಮಿಸ್ ಆಯಿತು. ಈಗ ನೋಡ್ತಾ ಹೋಗೋಣ. ಕಳೆದ ಬಾರಿ ನಿಪ್ಪಾಣಿಯಿಂದ ಸ್ಪರ್ಧಿಸಿ ಸೋತಿದ್ರು. ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ NCP ಇಂದ ಸ್ಪರ್ಧಿಸಿದ್ರು ಉತ್ತಮ ಪಾಟೀಲ್ ಅನ್ನುವಂಥವ್ರು. ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗೆ ಕಾರಣ ಏನು ಅಂತ ನೋಡ್ತಾ ಇದ್ವಿ ನಾವು. ಇಲ್ಲಿ ಒಳೇಟು ಬೀಳುತ್ತೇನೋ ಅನ್ನೋ ಆತಂಕ ಇತ್ತು. ಎಂಥದ್ದು ಬಿದ್ದಿಲ್ಲ. ಸತೀಶ್ ಜಾರಕಿಹೊಳಿ ಅವರ ಮಗಳು ಚೆನ್ನಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ ಮತಗಳ ಜೊತೆಗೆ NCP ಮತಗಳ ಬಲ ಕೂಡ ಪ್ರಿಯಾಂಕಾ ಅವರಿಗೆ ಸಿಕ್ಕಿದ್ರಿಂದ ಅದ್ಭುತವಾದಂತಹ ಲೀಡನ್ನ ಕೊಟ್ಟು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ ಗೆದ್ದಿದ್ದಾರೆ. ಶಾಸಕಿ ಶಶಿಕಲಾ ಜೊಲ್ಲೆ ವಿರುದ್ಧ ಕ್ಷೇತ್ರದ ಜನರ ಅಸಮಾಧಾನ ಇತ್ತು. ನಿಪ್ಪಾಣಿ ಕ್ಷೇತ್ರ ಅವ್ರದ್ದು. ಹಂಗ್ ನೋಡೋದಾದ್ರೆ ತನ್ನ ಹೆಂಡತಿ ಕ್ಷೇತ್ರದಲ್ಲೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಲೀಡ್ ಸಿಕ್ಕಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಘಟನಾ ಚಾತುರ್ಯ, ಮಗಳನ್ನ ಗೆಲ್ಲಿಸ್ಕೊಂಡೇ ಬರಬೇಕು ಅನ್ನುವಂತಹ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಗ್ರೌಂಡ್ ಲೆವೆಲ್ ವರ್ಕು. ಕಾಂಗ್ರೆಸ್ ಮುಖಂಡರನ್ನ ಒಗ್ಗೂಡಿಸಿದ್ದಾರೆ. ಕಾಂಗ್ರೆಸ್ ಕೈ ಹಿಡಿದಿದೆ ಮರಾಠ ಹಾಗೂ ಅಹಿಂದ ಸಮುದಾಯದ ಮತಗಳೂ ಕೂಡ. ಸೊ ಇದಿಷ್ಟು ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗೆ ಕಾರಣಗಳು. ಹಾಗಾದ್ರೆ ಈಗ ನಾವು ಅಥಣಿಯಲ್ಲಿ ಸ್ವಲ್ಪ ಅಂತರದಲ್ಲಿ ಕಾಂಗ್ರೆಸ್ ಲೀಡ್ ಕಡಿಮೆ ಕೊಡ್ತು. ಅದ್ಯಾಕೆ ಅಂತ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಪಕ್ಷದ ಶಾಸಕರಿರುವ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಸ್ವಲ್ಪ ಕಾಂಗ್ರೆಸ್ಗೆ ಕಡಿಮೆನೇ ಸಿಕ್ತು. ಕಾರಣ, ಶಾಸಕ ಲಕ್ಷ್ಮಣ್ ಸವದಿ ಪ್ರತಿನಿಧಿಸುವ ಅಥಣಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿದೆ. ಬಿಜೆಪಿಯಿಂದ ಅವರು ಕಾಂಗ್ರೆಸ್ಗೆ ಹೋದಂಥವ್ರು. ಬಟ್ ಯಾಕೆ ಹಿನ್ನಡೆಯಾಯಿತು? ಅಥಣಿ ಕ್ಷೇತ್ರದಲ್ಲಿ 8,665 ಮತಗಳ ಹಿನ್ನಡೆಯನ್ನ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿ ಅನುಭವಿಸಿದ್ರು. ಜಾರಕಿಹೊಳಿ ಕುಟುಂಬದ ಮೇಲೆ ಮೊದಲಿಂದಲೂ ಸವದಿ ಅವರಿಗೆ ಮುನಿಸಿತ್ತು. ಅದು ಇಲ್ಲಿ ಪರಿಣಾಮ ಬೀರದಂಗೆ ಕಾಣಿಸ್ತಾ ಇದೆ. ಚುನಾವಣೆಯಲ್ಲಿ ಸವದಿ ಬೆಂಬಲಿಗರನ್ನ ಗಣನೆಗೆ ತಗೊಳ್ಳಿಲ್ಲ ಅನ್ನುವ ಆರೋಪ ಇತ್ತು. ಹಾಗಾಗಿ ಒಂದು 8,000 ಚಿಲ್ಲರೆ ಮತಗಳು ಲೀಡ್ ಬಿಜೆಪಿಗೆ ಹೋಗ್ಬಿಡ್ತು. ಅಥಣಿ ಕ್ಷೇತ್ರದಲ್ಲಿ ಮೋದಿ ಹವಾ ಇನ್ನೂ ಕಡಿಮೆ ಆಗಿಲ್ಲ.
ಶಾಸಕ ಲಕ್ಷ್ಮಣ್ ಸವದಿ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ ಪಕ್ಷದ ಪರವಾಗಿ. ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದ್ರು, ಕಾಂಗ್ರೆಸ್ನ ಈ ವಿಚಾರದಲ್ಲಿ ಒಪ್ಕೊಳ್ಳಿಲ್ವಾ ಅಂತ. ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಕಿತ್ತಾಟ ಇತ್ತು, ಒಗ್ಗಟ್ಟಿನ ಕೊರತೆ ಇತ್ತು. ಹಾಗಾಗಿ ಅದೊಂದು ಕ್ಷೇತ್ರದಲ್ಲಿ ಅವರಿಗೆ ಹಿನ್ನಡೆ ಆಯಿತು. ಕಳೆದ ಹಲವು ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿಗೆ ಲೀಡ್ ಕೊಡ್ತಾ ಇತ್ತು ಅಥಣಿ ಕ್ಷೇತ್ರ. ಸೊ ಇದಿಷ್ಟು ಅಥಣಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ದೀವಿ.